ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈಗ 8 ಗಂಟೆ ಟೈಮು, 7:50ಕ್ಕೆ ಎದ್ದಿದ್ದು. ಈಗ 8 ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇವತ್ತು ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂದರೆ ಚಾಮುಂಡಿ ಬೆಟ್ಟ, ಮೈಸೂರೆಲ್ಲ ಸುತ್ತುಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲೆಲ್ಲ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಈಗ ಬೆಳಗ್ಗೆ ನಾಷ್ಟಕ್ಕೆ ಬಂದು ಉಪ್ಮಾ ಮಾಡ್ತಾಯಿದ್ದೀವಿ. ಸೊ ಉಪ್ಮಾ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್. ಸೊ ನಾನು ತರಕಾರಿ ಕಟ್ ಮಾಡಿಕೊಟ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೋಗಬೇಕು, ಟೈಮ್ ಇಲ್ಲ. ಸೊ ಆದರೆ ನಾನು ಉಪ್ಮಾಗೆ ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ. ಇಲ್ಲಾಂದರೆ ಯಾರು ಬೇಜಾರು ಮಾಡ್ಕೊಬಿಡಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಎದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಹೋಟ್ಲಿಂದನೇ ನಾಷ್ಟ ತಂದುಬಿಟ್ಟಿದ್ದಾರೆ. ಸ್ನಾನ ಮಾಡಿಕೊಂಡು ಆಮೇಲೆ ನಾಷ್ಟ ತಿಂದ್ಬಿಟ್ಟು ಹೊರಡೋದೆ. ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾಷ್ಟ ಮಾಡೋದಕ್ಕೆ. ಹೊಟ್ಟೆ ಹಸಿತಾ ಇದೆಯಾ ಸಜ್ಜು? ನಮ್ಮ ಚಿಕ್ಕ ಮರಿಗೆ ಹೊಟ್ಟೆ ಹಸಿತಾ ಇಲ್ಲಂತೆ. ನಿಂಗೆ ಮನೆ? ನಮ್ಮ ದೊಡ್ಡ ಮರಿಗೆ ಹೊಟ್ಟೆ ಹಸಿತಾ ಇದೆಯಂತೆ, ಆದರೆ ತಿನ್ನೋಂಗಿಲ್ಲ. ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫುಲ್ಲು ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ. ನಾನಂತೂ ಅಲ್ಲಿ ಹೋದಾಗಲ್ಲ ಒಂದು 5 ನಿಮಿಷ ಅಂತೂ ನಿಂತ್ಕೊಂಡು ಫುಲ್ಲು ಅಬ್ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಈ ಥರ ನೋಡ್ತಾ ಇದ್ರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಮರಿ ಇಬ್ಬರು ರೆಡಿಯಾಗಿ ಕೂತಿದ್ದೀವಿ. ನಾಷ್ಟ ಕೂಡ ನಮ್ಮದು ಮಾಡಿದ್ದಾಯಿತು. ನಮ್ಮ ದೊಡ್ಡ ಮರಿಗೆ ಬಾ ಕ್ಯಾಮ್ರಾ ಮುಂದೆ ತೋರಿಸ್ತೀನಿ ಅಂದರೆ ಬರ್ತಾ ಇಲ್ಲ, ನಾಚಿಕೆ ಅಂತೆ ದೊಡ್ಡ ಮರಿಗೆ. ಇವತ್ತು ನೆನೆ ರಾತ್ರಿ ಅವನೇ ಬಾಯಿ ಹಿಡಿದು ಬ್ಲಾಗ್ ಎಂಡ್ ಮಾಡಿದ್ದು ಕೂಡ ಅವನೇ. ಹಾಯ್ ಹೇಳೋ ಸೋಜು, ನಾಷ್ಟ ಮಾಡ್ದಾ? ನಾಷ್ಟನೂ ಮಾಡಲಿಲ್ವಂತೆ. ಒಂದು ಪುರಿಯಲ್ಲಿ ಅರ್ಧ ಪುರಿ ತಿಂದ್ಬಿಟ್ಟು ಕೂತ್ಕೊಂಡಿದ್ದಾಳೆ. ತಿನ್ನೋದ್ರೆ ತಿಂತಾಯಿಲ್ಲ. ಸೊ ಈಗ ನಾಷ್ಟ ಮಾಡಿದ್ದಾಯಿತು. ಈಗ ನಮ್ಮ ಅಕ್ಕ ನಮ್ಮ ಅಮ್ಮ ನಾಷ್ಟ ಮಾಡಿಕೊಂಡ್ರೆ ಹೊರಡೋದು. ಫ್ರೆಂಡ್ಸ್, ಈಗ ನಾವು ಏನಕ್ಕೆ ರೆಡಿಯಾಗಿದ್ದೀವಿ ಅಂದರೆ ಇವತ್ತು ನಾವು ನಂಜನಗೂಡಿಗೆ ಹೋಗ್ತಿದ್ದೀವಿ, ಫ್ಯಾಮಿಲಿ ಟ್ರಿಪ್ ಎಲ್ಲರೂ. ಸೊ ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ, ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂತಾನೆ ಎಲ್ಲರೂ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಏನವ ನೋಡಿ ಫ್ರೆಂಡ್ಸ್, ನಮ್ಮ ಮರಿ ಹಾಯ್ ಹೇಳ್ತಾ ಇದೆ. ಟಿಫನ್ ಆಯ್ತಾ ಎಲ್ಲಾರ್ದು ಅಂತ ಕೇಳು. ಟಿಫನ್ ಆಯ್ತಾ ಎಲ್ಲಾರ್ದು ಅಂತ ಕೇಳು. ಸೊ ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀವಿ ನಂಜನಗೂಡಿಗೆ ಹೋಗೋದಕ್ಕೆ. ಈಗ ಹೊರಡ್ತಾ ಇದ್ದೀವಿ. ನಾನಂತೂ ಫಸ್ಟ್ ಟೈಮ್ ನಂಜನಗೂಡಿಗೆ ಹೋಗಿದ್ದು. ಅಲ್ಲಿಂದ ಹಾಗೆ ನಂಜನಗೂಡು ಮುಗಿಸ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು, ಹಾಗೆ KRS ಡ್ಯಾಮ್ಗೆ ಮತ್ತು ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಇಷ್ಟೆಲ್ಲ ಕವರ್ ಮಾಡೋದಕ್ಕೆ ಆಗುತ್ತಾ ಅಂತ. ಹೋಗ್ತಿರೋ ದಾರಿಯಲ್ಲೇ ಹಾಗೆ ಯಾರೋ ಮದುವೆ ಕೂಡ ಮಾಡ್ಕೊಳ್ತಾ ಇದ್ರು ಕುದುರೆ ಮೇಲೆ ಕುತ್ಕೊಂಡು. ಸೊ ಹೋಗೋ ದಾರಿಯೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಾತುಕತೆ ಆಡ್ಕೊಂಡು ಒಂದು ಸ್ವಲ್ಪನೂ ಬೋರೇ ಆಗಲಿಲ್ಲ. ನನಗಂತೂ ನಮ್ಮ ಅಕ್ಕ ಫ್ಯಾಮಿಲಿ ಕಡೆ ಹೋಗ್ಬಿಟ್ರೆ ನನಗೆ ಒಂಚೂರು ಬೋರ್ ಆಗೋದಿಲ್ಲ. ಯಾಕಂದರೆ ನನಗೆ ಅವ್ರ ಜೊತೆ ಕಂಫರ್ಟ್ ಫೀಲ್ ಇದೆ. ಸೊ ಹಾಗಾಗಿ ನಾನು ಅವ್ರ ಜೊತೆ ಎಲ್ಲೇ ಹೋಗ್ಬೇಕಂದ್ರೂ ನಾನು ರೆಡಿ ಆಗಿರ್ತೀನಿ. ಯಾಕಂದರೆ ಅದು ಕಂಫರ್ಟ್ ಫೀಲ್ ಇರೋರ ಜೊತೆ ಹೋದರೆ ಏನೋ ಒಂಥರ, ಕೆಲವ್ರ ಜೊತೆ ಹೋದರೆ ಅನ್ಕಂಫರ್ಟಬಲ್ ಇರುತ್ತೆ. ಅವಾಗ ಹೋಗಿದ್ದಕ್ಕೂ ಏನು ಸಾರ್ಥಕ ಅನ್ಸಿದಿಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಹೋಗಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಮೈಸೂರು ಬಿಟ್ಟು ಹತ್ರ ದೇವಸ್ಥಾನ ಹತ್ರ ಬಂದುಬಿಟ್ವಿ. ಈಗ ದೇವಸ್ಥಾನ ಹತ್ರ ಬಂದ್ವಿ. ಈಗ ಕಾರ್ ಪಾರ್ಕಿಂಗ್ ಮಾಡಬೇಕು. ಕಾರ್ ಪಾರ್ಕಿಂಗ್ಗೆ ನಮ್ಮ ಮನೆಯವ್ರು ಹುಡುಕ್ತಾ ಇದ್ದಾರೆ, ಜಾಗ ಸಿಗ್ತಾ ಇಲ್ಲ. ಗುರುವಾರ ಬಂದಿದ್ವಿ ನಾವು. ನೋಡಿ ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ ಕೂಡ ಇದೆ. ನಮ್ಮ ಪುಣ್ಯ ಜನ ಇರಲಿಲ್ಲ. ಸೊ ಈ ಕಡೆ ಸ್ವಲ್ಪ ದೂರನೇ ಬಂದು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಈ ಥರ ಕಲ್ಯಾಣಿ ಥರ ಇತ್ತು. ಇಲ್ಲಿ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು, ಹಾಗೆ ಅಲ್ಲಿ ಕೈಕಾಲು ತೊಳಿದಿರ್ಬೇಕಾದ್ರೆ ತೊಳ್ಕೊಂಡು ಆದಮೇಲೆ ಬಟ್ಟಿರ್ತಾರೆ, ಅದು ಬಟ್ಟೆಲ್ಲ ಇಡ್ಸ್ಕೊಳ್ಬೇಕು. ಅದೆಲ್ಲ ಇಡ್ಸ್ಕೊಂಡ್ವಿ. ನಮ್ಮ ಮನೆಯವರಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ರು. ಇಲ್ಲಿ ಒಂದು ಬಟ್ಟೆ ತಂದಿದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ. ಬಟ್ ಅವ್ರು ಬಟ್ಟೆಗಳು ಎತ್ಕೊಂಡಿರ್ಲಿಲ್ಲ. ಸೊ ಅಲ್ಲೇ ಒಂದು 2 ನಿಮಿಷ ಇದ್ದು ಹಾಗೆ ಹೋದ್ವಿ. ನಮ್ಮ ಚಿಕ್ಕ ಮರಿನೂ ಹಾಗೆ ಕೈಕಾಲೆಲ್ಲ ತೊಳ್ಕೊಳ್ತಾ ಇದೆ. ಈಗ ಅವರು ಬಟ್ಟೆ ಇಡ್ತಾ ಇದ್ದಾರೆ. ಈಗ ಎಲ್ಲರೂ ಬಟ್ಟೆ ಇಡ್ಸ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಬೇಕು. ನಮಗೆ ಗೊತ್ತಿದ್ದಿಲ್ಲ ದೇವಸ್ಥಾನ ಬಂದು ಮಧ್ಯಾಹ್ನ ಕ್ಲೋಸ್ ಆಗಿರುತ್ತೆ ಅಂತ. ನಾವು ಎನಿ ಟೈಮ್ ಓಪನ್ ಇರುತ್ತೆ ಅಂತ ಹೋದ್ವಿ. ಬಟ್ ಆದರೆ ಕ್ಲೋಸಿಂಗ್ ಟೈಮು. ನಾವೆಲ್ಲೋ ಬೇಗ ಮುಗಿಸ್ಕೊಂಡು ಹೋದರೆ ಎಲ್ಲ ಕವರ್ ಮಾಡ್ಬೋದು. KRS ಡ್ಯಾಮು, ಚಾಮುಂಡೇಶ್ವರಿ ಬೆಟ್ಟ, ಮೈಸೂರು ಪ್ಯಾಲೇಸ್ ಇದೆಲ್ಲ ಕವರ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ವೇಸ್ಟ್ ಆಗೋಯ್ತು. ಇಲ್ಲೇ ಒಂದು 3 ಅವರು ಟೈಮ್ ಹೊಟ್ಟೋಯ್ತು. ಹಾಗೆ ಅಲ್ಲೇ ಊಟ ಮಾಡಿಕೊಂಡು ಮತ್ತು ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ವಿ. ಒಟ್ಟಿನಲ್ಲಿ ಇದು ಒಳ್ಳೆ ದರ್ಶನ ಆಯಿತು.
ಫಸ್ಟಲ್ಲೇ ಹೋಗಿದ್ವಿ ನಾವು, 4 ಗಂಟೆಗೆ ಕರೆಕ್ಟಾಗಿ ಬಿಟ್ರು, ಒಳ್ಳೆ ದರ್ಶನ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲೇ 4:15 ಆಗೋಗಿತ್ತು. ಈಗ ಮನೆಗೆ ಫಸ್ಟ್ ದೇವಸ್ಥಾನ ಹೋಗೋಣ ಅನ್ಕೊಂಡೆ, ಒಳಗಡೆ ವಿಡಿಯೋ ಮಾಡೋಣ ಅಂತ, ಆದರೆ ಆಗಲಿಲ್ಲ. ಮನೆಗೆ ಹೋಗಿ ಕಾಲು ಕೈ ತೊಳ್ಕೊಂಡು ಬಂದ್ವಿ. ನಮ್ಮಮ್ಮ ಹೂವು ತಂದಿದ್ದಾರೆ, ಮುಡ್ಕೋಬೇಕು. ಏರ್ಪಿನ ಇಲ್ಲ, ನಮ್ಮಣ್ಣ ಏರ್ಪಿನ ತರೋದಕ್ಕೆ ಹೋಗಿದ್ದಾರೆ. ನಾವೆಲ್ಲ ಇಲ್ಲಿ ನೆರಳಲ್ಲಿ ನಿಂತ್ಕೊಂಡಿದ್ದೀವಿ. ಬಂದು ಇನ್ನೂ ಅಷ್ಟು ದೂರ ಇದೆ, ಕಾಲಿಗೆ ಚಪ್ಪಲಿ ಹಾಕಿಲ್ಲ, ನೆಲ ತುಂಬ ಬಿಸಿತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ಬೆರಿ ಕಾಲಲ್ಲಿ ಬಿಸಿಲು ತುಂಬ ಇದೆ, ಕಾಲು ತುಂಬ ಸುಡ್ತಾ ಇದೆ. ಇನ್ನೂ ದೇವಸ್ಥಾನ ಅಲ್ಲಿದೆ, ಹೋಗಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಬನ್ನಿ ಬೇಗ ಬೇಗ ಪಟ ಪಟ ಅಂತ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ. ಫ್ರೆಂಡ್ಸ್, ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿ ಕೂಡ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಈ ದೇವಸ್ಥಾನ ಹೋಗ್ಬೇಕಂದ್ರೆ ಜನ ಇದ್ರೆ ನನಗೆ ಇಷ್ಟ. ಜನ ಜಾಸ್ತಿ ಇದ್ರೆ ರಶಲ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ದರ್ಶನ ಆಗ್ತಾ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. 1:15 ಆಗಿದೆ ಟೈಮು. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, 4 ಗಂಟೆಗೆ ಅಂದಿದ್ದಾರೆ. 4 ಗಂಟೆವರೆಗೂ ಇಲ್ಲೇ ಇರ್ತೀವೋ ಇಲ್ಲ ಅಂದರೆ ಮತ್ತೆ ಎಲ್ಲಾದರೂ ಹೋಗ್ತೀವೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲರೂ ಐಸ್ ತಿಂತಾ ಇದ್ದೀವಿ, ಆದರೆ ನಮ್ಮ ಅಕ್ಕ ಮಾತ್ರ ಐಸ್ ತಿಂತಾ ಇಲ್ಲ, ಡಯಟ್ ಮಾಡ್ತಾ ಇದ್ದಾರಂತೆ. ಸೊ ಡಯಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾವು ಐಸ್ ತಿನ್ನೋಣ ಬನ್ನಿ. ಈಗ ದೇವ್ರ ದರ್ಶನನೇ ಮಾಡಿಲ್ಲ, ಆದರೆ ಕ್ಲೋಸ್ ಆಗಿತ್ತಲ್ಲ, ಸೊ ಅಷ್ಟರಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಊಟಕ್ಕೆ. ಸೊ ನಮ್ಮರಿಗೆ ಈಗಲೇ ಹೊಟ್ಟೆ ಹಸಿತಾ ಇದೆ ಅಂತ ನೋಡಿ, ಪಾಪ ನಮ್ಮರಿ ಮುಖನೇ ಸಪ್ಪಗಾಗ್ಬಿಟ್ಟೈತೆ ಊಟ ತಿಂದಿರ. ಫಸ್ಟ್ ಊಟ ತಿನ್ಕೊಂಡು ಆಮೇಲೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದೇ ಅದರೊಂದು ದಸರಾ ತಿನ್ನಕ್ಕೆ ಅನ್ಕೊಳ್ಳಿ. ಬಟ್ ಫಸ್ಟ್ಗೆ ಪಾಯಸ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಪಾಯಸ ಅಂತೂ. ಆಮೇಲೆ ಅನ್ನ ಸಾರು ಹಾಕಿದ್ರು. ಈಗ ಇಲ್ಲೇ ಊಟ ಮಾಡ್ಕೊಂಡ್ವಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಇಲ್ಲೇ ಫಸ್ಟ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇನ್ನು ವೆಯ್ಟ್ ಮಾಡ್ತಿದ್ದೀವಿ. ಈಗ ಟೈಮ್ ಬಂದು 2:15 ಆಗಿದೆ, 4 ಗಂಟೆಗೆ ಓಪನ್ ಅಂತೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು 4 ಗಂಟೆಗೆ ಆಮೇಲೆ KRS ಇಲ್ಲಾಂದರೆ ಚಾಮುಂಡೇಶ್ವರಿ ಬೆಟ್ಟ ಆದರೆ ಹೋಗ್ತೀವಿ. ಯಾಕಂದರೆ ಕತ್ಲಾಗ್ಬಿಟ್ರೆ ಹೋಗೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಕತ್ಲಾಗಿಲ್ಲ, ಇಲ್ಲಿ ಬೇಗ ದರ್ಶನ ಆಯಿತು ಅಂದರೆ ಆಮೇಲೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀನಿ. ಇವತ್ತು ಫುಲ್ ಡೇ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಈಗ ಹೊರಗಡೆ ಬಿಸಿಲು ಅಂತ ನಮ್ಮ ಮಕ್ಕಳು ಬಂದಿದ್ದಾರೆ ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ. ಬಿಸಿಲು ಈಚೆ ಕಡೆ ಜಾಸ್ತಿ, ಕಾಲಂತೂ ಸುಟ್ಟೋಗ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಇನ್ನೂ 2:30 ಆಗಿದೆ, 4 ಗಂಟೆ ಆಗುತ್ತೆ ದೇವಸ್ಥಾನ ಓಪನ್ ಆಗೋದು. ಅಷ್ಟೊತ್ತರೆಗೂ ಹೆಂಗೆ ಟೈಮ್ ಪಾಸ್ ಮಾಡೋದು ಗೊತ್ತಿಲ್ಲ. ಮೊಬೈಲಲ್ಲಿ ಬೇರೆ ಚಾರ್ಜಿಂಗ್ ಇಲ್ಲ, ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಹಾಕೊಂಡು ಕೂತಿದ್ದೀನಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಅದಕ್ಕೆ ಫಸ್ಟಲ್ಲೇ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಈಗ ಬಿಟ್ಟಿದ ತಕ್ಷಣ ಫಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೊರಡೋದೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ದೊಡ್ಡದಾಗಿ ಕೂಡ ಇತ್ತು. ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ಜನ ಜಾಸ್ತಿ ಇರ್ಲಿಲ್ಲ, ಒಳ್ಳೆ ದರ್ಶನ ಆಯ್ತು. ಜನ ಜಾಸ್ತಿ ಇದ್ರೆ ಇಕ್ಕಟ್ಟಲ್ಲಿ ದರ್ಶನ ಮಾಡೋದಿಕ್ ಒಂಥರ. ಒಳಗಡೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿದೆ, ಆಮೇಲೆ ವಿಡಿಯೋ ಮಾಡೋದಿಕ್ ಆಗ್ಲಿಲ್ಲ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ಈಗ ಹೊರಗಡೆ ಬಂದು ಒಂದ್ ಸ್ವಲ್ಪ ಹೊತ್ತು ಕೂತಿದೀವಿ. ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಕೂತಿದ್ದಿ ಹೋದ್ರೆ ಒಂಥರ ನೆಮ್ಮದಿ ಅಲ್ವಾ. ಅದಕ್ಕೆ ಒಂದ್ 5 ನಿಮಿಷ ಅಲ್ಲೇ ಕೂತ್ಕೊಂಡು ತೆಂಗಿನಕಾಯಿ ಎಲ್ಲ ತಿನ್ಕೊಂಡು ಹಾಗೆ ಹೊರಗಡೆ ಹೋದ್ವಿ. ಹೊರಗಡೆ ಇಲ್ಲಿ ಪುಟ್ಟದ ನಂದಿ ತರ ಇತ್ತು. ನಾನ್ ಅನ್ಕೊಂಡೆ ನಂದಿ ಅಂತ ಇತ್ತು, ಬಟ್ ಏನಂತ ನನ್ಗೆ ಗೊತ್ತಿಲ್ಲ. ನಾನು ನಂದಿ ಅಂತಾನೆ ಅನ್ಕೊಂಡೆ. ಎಲ್ಲಾರು ಅಲ್ಲಿ ಪೂಜೆ ಮಾಡಿದ್ವಿ. ಒಂಥರ ಖುಷಿ ಆಯ್ತು. ಒಳಗಡೆಗೆ ದೇವ್ರ ಸಾಮಾನು ತಗೊಂಡೋದ್ವಿ, ಬಟ್ ಪೂಜಾರಿ ಅದನ್ನ ತಗೊಂಡ್ಲೂ ಇಲ್ಲ. ಸುಮ್ನೆ ನಾವೇ ತೆಂಗಿನಕಾಯಿ ಹೊಡೆದ್ವಿ, ಒಳಗಡೆ ಸುತ್ತಾಕಿದ್ವಿ, ಎತ್ಕೊಂಡ್ಬಂದ್ವಿ. ಇಷ್ಟೇ ಪೂಜೆ ಸಾಮಾನು ಆಯ್ತು. ಇಲ್ಲಾದ್ರೂ ಒಂದ್ ಸ್ವಲ್ಪ ಬಂದು ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ವಿ. ಅದೊಂಥರ ಖುಷಿ ಆಯ್ತು. ಒಂಥರ ದೇವಸ್ಥಾನಕ್ಕೆ ಹೋದ್ರೆ ಈ ತರ ಎಲ್ಲ ಇದ್ರೆ ಒಂಥರ ನೆಮ್ಮದಿ ಆಗುತ್ತೆ. ಅದೇ ಪೂಜೆ ಸಾಮಾನು ತಗೊಂಡೋಗಿ ಹಾಗೆ ಬಂದ್ರೆ ಒಂಥರ ಬೇಜಾರಾಗುತ್ತೆ. ಸೊ ಫೈನಲ್ ಆಗಿ ಎಲ್ಲ ಪೂಜೆ ಮುಗಿದ್ಮೇಲೆ ಫೋಟೋಸ್ ಎಲ್ಲ ತಕೊಂಡು ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೊರಡೋಣ ಅಂತ ಹೊಟ್ವಿ. ಸಿಕ್ಕಾಪಟ್ಟೆ ಖುಷಿ ಇತ್ತು. ನಾನು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು 5-6 ವರ್ಷ ಇರ್ಬೋದು. ನನ್ಗೆ ಸರಿಯಾಗಿ ನೆನಪು ಇಲ್ಲ. ಆಗ ಹೋಗಿದ್ದೆ, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ಝೂಗೆಲ್ಲ. ಅದಾದ್ಮೇಲೆ ನಾನು ಈಗಲೇ ಹೋಗ್ತಾ ಇರೋದು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು, ಎಕ್ಸೈಟ್ಮೆಂಟ್ ಇತ್ತು ಯಾವಾಗ ಹೋಗ್ತೀನಿ ಅಂತ. ಸೊ
ಸೊ ತುಂಬ ಬೇಗನೆ ಹೋದ್ವಿ. ನಮಗಂತೂ ಟ್ರಾವೆಲಿಂಗಲ್ಲಿ ಒಂದು ಸ್ವಲ್ಪನೂ ಬೋರ್ ಆಗಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ. ಸಿಕ್ಕಾಪಟ್ಟೆ ಬೋರ್ ಅಂತೂ ಆಗಲಿಲ್ಲ. ಅದು ಬೇರೆ ನಾವು ಊರಲ್ಲಿ ಒಂದು 4 ಡೇಸ್ ಇದ್ವಿ. 4 ಡೇಸಲ್ಲಿ ಒಂದು ದಿನ ಕೂಡ ನನಗೆ ಬೇಜಾರಾಗಿಲ್ಲ. ಫುಲ್ ಆರಾಮಾಗಿದ್ದೆ, ಖುಷಿಯಾಗಿದ್ದೆ, ಚೆನ್ನಾಗಿತ್ತು. ಸೊ ಹಾಗಾಗಿ ಈಗ ಅಲ್ಲಿ ಮುಗಿಸ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಿದ್ವಿ. ಆಲ್ರೆಡಿ ಟೈಮ್ ಬಂದು 5 ಆಗಿದೆ. ಸನ್ಸೆಟ್ ಆಗ್ತಿದೆ, ನೋಡ್ಬೋದು ನೀವು. ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ಈಗ ಹೋಗೋ ದಾರಿಯಲ್ಲಿ ಹಾಗೆ ಇನ್ನೊಂದು ಪುಟ್ಟದು ದೇವಸ್ಥಾನ ಥರ ಇತ್ತು, ಅಲ್ಲೂ ಹೋಗಿದ್ವಿ. ಸೊ ದೇವಸ್ಥಾನ ಬಾಗಿಲಾಕಿದೆ ಫ್ರೆಂಡ್ಸ್, ಯಾರೂ ಇಲ್ಲ. ಮೇ ಬಿ ಇನ್ನು ಲೇಟಾಗಿ ತೆಗಿಬೋದು. ಸೊ ದೇವಸ್ಥಾನ ಬಾಗಿಲಾಕಿದೆ. ದೇವಸ್ಥಾನ ಏನೋ ಚೆನ್ನಾಗಿದೆ ತುಂಬ. ಬನ್ನಿ ಈಗ ಹೋಗೋಣ. ಪ್ಲೇಸ್ ಏನೋ ಚೆನ್ನಾಗಿದೆ. 1-2 ಫೋಟೋ ತೊಗೊಂಡು ಈಗ ನಂಜನಗೂಡು ಮುಗಿಸ್ಕೊಂಡು ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ನಿಲ್ಸಿದ್ವಿ ದೇವಸ್ಥಾನ ಇದೆ ಅಂತ. ದೇವಸ್ಥಾನ ನೋಡಿದೆ, ಬಾಗಿಲಾಕಿದೆ. ಬನ್ನಿ ಈಗ ಇಲ್ಲೊಂದು 2 ಫೋಟೋ ತೊಗೊಂಡು ಮತ್ತೆ ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ. ಫ್ರೆಂಡ್ಸ್, ಈಗ 1-2 ಫೋಟೋ ಇಲ್ಲಿ ತಗೊಂಡ್ವಿ. ಮತ್ತೆ ನಾನು ನಮ್ಮ ಅಕ್ಕ ಒಂದು ರೀಲ್ಸ್ ಕೂಡ ಮಾಡಿಕೊಂಡು ಈಗ ಹೊರಟ್ವಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈಗ ತಾನೇ ರೀಚ್ ಆದ್ವಿ. ಹೋಗಿ ಗಾಡಿ ಪಾರ್ಕ್ ಮಾಡಿ ಮೇಲೆ ಹೋಗ್ತಾ ಇದ್ವಿ. ಹಾಗೆ ಏನೇನು ತಗೋಬೇಕು ಅಂತ ನೋಡ್ಕೊಳ್ತಾ ಇದ್ವಿ. ಎಲ್ಲ ಆಮೇಲೆ ಬರ್ತಾ ತಗೋಣ ಅನ್ಕೊಂಡು, ಅಲ್ಲಿ ದೇವಸ್ಥಾನ ಬೇರೆ 6 ಗಂಟೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಬೇಗ ಓಡಿ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಬರ್ತಾ 1-2 ಫೋಟೋಸ್ ಕೂಡ ತಗೊಂಡ್ವಿ. ತುಂಬಾ ಚೆನ್ನಾಗಾಯ್ತು. ಚಾಮುಂಡೇಶ್ವರಿ ಬೆಟ್ಟದಲ್ಲೂ ಕೂಡ ದರ್ಶನ. ಮತ್ತೆ ನಮ್ಮ ಮನೆಯವರು ಕಾರ್ ತಗೋಬರೋದಕ್ಕೆ ಹೋಗಿದ್ರು, ಅದಕ್ಕೆ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಮಾವಿನಕಾಯಿ ತಂದಿದ್ದಾರೆ. ಈಗ ಚಾಮುಂಡೇಶ್ವರಿ ಬಿಟ್ಟು ಮೂವ್ ಆಗ್ತಾ ಇದ್ದೀವಿ. ಸೊ ಮಾವಿನಕಾಯಿ ತಿನ್ಕೊಂಡು ಹೊರಡೋಣ ಬನ್ನಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮಾವಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ತಿನ್ಕೊಂಡು ಹಾಗೆ ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಬಂದ್ವಿ. ನಮಗೆ ಟೈಮಿಂಗ್ಸ್ ಯಾವುದೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಬಂದ್ವಿ. ಅಲ್ಲಿಗೂ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಯಾಕಂದರೆ 7 ಗಂಟೆ 7:15 ಲೈಟಿಂಗ್ ಆಗ್ತಾರಂತೆ ಅಲ್ಲಿ. ಸೊ ಅದು ಕೂಡ ನೋಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ನಾವು ಬೇರೆ ಗೇಟ್ಗೆ ಹೋಗಿದ್ವಿ. ಅಲ್ಲಿ ಹೊರಗಡೆಯಿಂದನೇ ಕತ್ಲಲ್ಲಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಈ ಕಡೆ ಇನ್ನೊಂದು ಗೇಟ್ ಇತ್ತು, ಅಲ್ಲಿ ಬಂದೆ. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು. ಏನಕ್ಕೆ ಅಂತ ಕೇಳಿದಾಗ ಲೈಟಿಂಗ್ ಆಗ್ತಾರಂತೆ. ಸೊ ನೋಡಿ, ಲೈಟ್ ಆನ್ ಮಾಡಿದ್ರೆ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಬರ್ತಾ ನಂದಿನಿಯಲ್ಲಿ ಕಾಫಿ ಕುಡ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಈಗ ತುಂಬ ಲೇಟ್ ಆಗಿದೆ. 9:15 ಆಯಿತು, ಇನ್ನೂ ಊರಿಗೆ ಹೋಗಿಲ್ಲ. ಸೊ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತ ಇಲ್ಲಿ ಮಸಾಲೆ ದೋಸೆ ನಮ್ಮ ಮನೆಯವ್ರು ತೊಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನಾನು ಮೀಲ್ಸ್ ತೊಗೊಂಡಿದ್ದೀನಿ, ನಮ್ಮ ಮನೆಯವ್ರು ಮಸಾಲೆ ದೋಸೆ ತೊಗೊಂಡಿದ್ದಾರೆ. ಅಲ್ಲಿ ನನ್ನ ಫ್ಯಾಮಿಲಿ ತಿಂತಾ ಇದೆ. ಸೊ ಬನ್ನಿ ಬೇಗ ಊಟ ಮುಗಿಸ್ಕೊಂಡು ಹೊರಡೋಣ. ತುಂಬ ಲೇಟ್ ಆಗಿದೆ. ನಿನ್ನೆ ಕೂಡ ಸರಿಯಾಗಿ ನಿದ್ದೆ ಇಲ್ಲ. ಬೇಗ ಹೋಗಿ ನಿದ್ದೆ ಮಾಡೋಣ.